Hi friends, welcome to another video from Avin's Biology. So ಇವತ್ತಿನ ವಿಡಿಯೋದಲ್ಲಿ we are going to discuss about new policy of education 2020. ಸೊ ಏನು NPE 2020 ಅಂತ ಕರೀತಿದ್ದಾರೆ. ಸೊ ಈ ಒಂದು ಟಾಪಿಕ್ ಬಗ್ಗೆ ನಾವೇನು ಮಾಡ್ತಿದ್ವಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಯಾಕೆ ನಾನು ಈ ವಿಡಿಯೋನ ಈ ಒಂದು ಟಾಪಿಕ್ನ ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ತೊಗೊಂಡಿದ್ದೀನಿ ಅಂದರೆ, ಸೊ ಇಲ್ಲಿ ಒಂದಷ್ಟು ರೆವಲ್ಯೂಷನರಿ ಚೇಂಜಸ್ನ ಮಾಡ್ತಿದ್ದಾರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ. ಸೊ ಹಂಗಾಗಿ ಏನು ಎಜುಕೇಷನ್ ಸಿಸ್ಟಮ್ ಇದೆ ನಮ್ಮ ಇಂಡಿಯಾದು, ಇಲ್ಲಿ ತುಂಬ ಒಂದು ಪಾಸಿಟಿವ್ ಚೇಂಜಸ್ನ ನಾವು ನೋಡ್ಬೋದು. ಈ ಒಂದು ಪಾಲಿಸಿ ಇಂಪ್ಲಿಮೆಂಟ್ ಆದರೆ ನಾವು ತುಂಬ ಒಂದು ಪಾಸಿಟಿವ್ ಚೇಂಜಸ್ನ ಈ ಒಂದು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನೋಡ್ಬೋದು. ಸೊ ಹಂಗಾಗಿ ನಾನು ಏನು ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಈ ಒಂದು NPE 2020 ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ಮುಂದೆ ಇದೇ ಥರ ವೀಡಿಯೋಸ್ ಮಾಡಿದ್ರೆ ಫಸ್ಟ್ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಇಲ್ಲಿ ಏನು NPE 2020 ಅಂತ ಬಂದಿದೆ, ಸೊ ದಟ್ ಈಸ್ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್. ಇದಕ್ಕೂ ಮುಂಚೆ ಕೂಡ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ದೇರ್ ವರ್ ಪಾಲಿಸೀಸ್, ದಟ್ ಈಸ್ ಎಜುಕೇಷನ್ ಪಾಲಿಸಿಗಳಿತ್ತು. ಸೊ ಇಲ್ಲಿ ನಾವು ಹಿಸ್ಟ್ರಿ ನೋಡೋಕೆ ಹೋದರೆ, ದ ಫಸ್ಟ್ ಎಜುಕೇಷನ್ ಪಾಲಿಸಿ ವಾಸ್ ಬ್ರಾಟ್ ಇನ್ ದ ಇಯರ್ 1968. 1968 ಫಸ್ಟ್ ಎಜುಕೇಷನ್ ಪಾಲಿಸಿ ಬರುತ್ತೆ. ಸೊ ದಟ್ ವಾಸ್ ಡ್ಯೂರಿಂಗ್ ದ ಇಂದಿರಾ ಗಾಂಧಿ ಪೀರಿಯಡ್. ಆ್ಯಂಡ್ ಸೆಕೆಂಡ್ ಎಜುಕೇಷನ್ ಪಾಲಿಸಿ ಬಂದು 1986 ಬರುತ್ತೆ. ಸೊ ರಾಜೀವ್ ಗಾಂಧಿ ಪೀರಿಯಡಲ್ಲಿ 1986 ಸೆಕೆಂಡ್ ಎಜುಕೇಷನ್ ಪಾಲಿಸಿ ಬರುತ್ತೆ. ಅದಾದಮೇಲೆ ಮೇಜರಾಗಿ ಯಾವುದೇ ಒಂದು ಎಜುಕೇಷನ್ ಪಾಲಿಸಿ ಅಂತ ಇದುವರೆಗೂ ಬಂದಿರಲಿಲ್ಲ. ಬಟ್ 1992 PV ನರಸಿಂಹರಾವ್ ಗೌರ್ಮೆಂಟ್ ಇದ್ದಾಗ ಏನಾಯಿತು, ಒಂದಷ್ಟು ಚೇಂಜಸ್ನ ಮಾಡ್ತಾರೆ. ಬಟ್ ಅಲ್ಲಿ ಪಾಲಿಸಿ, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಅಂತ ತುಂಬ ಮೇಜರ್ ಚೇಂಜಸ್ ಏನು ಮಾಡಲ್ಲ, ಬಟ್ ಒಂದಷ್ಟು ಚೇಂಜಸ್ನ ಎಜುಕೇಷನ್ ಸಿಸ್ಟಮಲ್ಲಿ ಮಾಡ್ತಾರೆ. ಬಟ್ ಅದಾದಮೇಲೆ ಈಗ 1986 ಆದಮೇಲೆ 2020 ಏನಾಗಿದೆ, ಒಂದು ಹೊಸ ಎಜುಕೇಷನ್ ಪಾಲಿಸಿನ ಈಗಿರೋ ಅಟ್ ಪ್ರೆಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಕ್ಯಾಬಿನೆಟ್ ಮೀಟಿಂಗ್ 29th ಜುಲೈಯಲ್ಲಿ, ಲಾಸ್ಟ್ ಜುಲೈಯಲ್ಲಿ ಅಪ್ರೂವ್ ಮಾಡಿದ್ದಾರೆ. ಸೊ ಬಟ್ ಇದಿನ್ನೂ ಇದು ಏನೋ ಡ್ರಾಫ್ಟ್ ಪಾಲಿಸಿ ಇದಿನ್ನೂ ಬಿಲ್ ಆಗಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಅಪ್ರೂವ್ಡ್. ಏನೋ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಅಪ್ರೂವ್ ಆಗಬೇಕು. ಆ್ಯಂಡ್ ಇವನ್ ಸ್ಟೇಟ್ ಗೌರ್ಮೆಂಟ್ಸ್ ಕೂಡ ಏನು ಮಾಡಬೇಕು, ಇದನ್ನು ಅಪ್ರೂವ್ ಮಾಡಬೇಕು. ಯಾಕಂದರೆ ಎಜುಕೇಷನ್ ಬಂದು ಕಾನ್ಕರೆಂಟ್ ಲಿಸ್ಟಲ್ಲಿದೆ. ಸೊ ಹಂಗಾಗಿ ಇದು ಏನು ಅಪ್ರೂವ್ ಆಗಿ ಬಿಲ್ ಆದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಏನು ಮಾಡ್ಬೋದು, ತುಂಬ ಪಾಸಿಟಿವ್ ಚೇಂಜಸ್ನ ನೋಡ್ಬೋದು. ಸೊ ಈಗ NPE 2020 ಅಂತ ಬಂದರೆ ಇದಕ್ಕೆ ಬ್ಯಾಕ್ಗ್ರೌಂಡಿಗೆ ಹೋದರೆ, ಸೊ ಇದು 2015 ಏನು ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಅಟ್ ಪ್ರೆಸೆಂಟ್ ಗೌರ್ಮೆಂಟ್ ಇದೆ, ಸೊ ಅವರು ಒಂದು ಕಮಿಟಿನ ಮಾಡ್ತಾರೆ. ದಟ್ ಈಸ್ TSR ಸುಬ್ರಹ್ಮಣ್ಯಂ ಕಮಿಟಿ ಅಂತ. ಸೊ ಅವರು 2016 ಒಂದು ಡ್ರಾಫ್ಟ್ ರಿಪೋರ್ಟ್ನ ಕೊಡ್ತಾರೆ. ಬಟ್ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಒಂದಷ್ಟು ಚೇಂಜಸ್ ಮಾಡಬೇಕು ಅಂತ ಏನು ಮಾಡಲ್ಲ, ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಬಟ್ 2017 ಅಗೈನ್ ಇನ್ನೊಂದು ಕಮಿಟಿನ ಫಾರ್ಮ್ ಮಾಡ್ತಾರೆ ಇನ್ ದ ಚೇರ್ಮನ್ಶಿಪ್ ಆಫ್ K. ಕಸ್ತೂರಿ ರಂಗನ್. ಸೊ ಈಸ್ ಫಾರ್ಮರ್ ಇಸ್ರೋ ಚೇರ್ಮನ್. ಸೊ ಅವರ ಒಂದು ಕಮಿಟಿನ, ಅವರ ಚೇರ್ಮನ್ಶಿಪ್ಪಲ್ಲಿ ಕಮಿಟಿನ ಮಾಡ್ತಾರೆ. ಸೊ 2019 ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಆ್ಯಂಡ್ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಈಗ ಏನು ಮಾಡಿದ್ದಾರೆ, ಅದನ್ನ ಕ್ಯಾಬಿನೆಟಲ್ಲಿ ಅಪ್ರೂವಲ್ ತೊಗೊಂಡಿದ್ದಾರೆ. ಸೊ ಅದನ್ನೇ ನಾವೇನಂತ ಕರಿತಿದ್ದೀವಿ, ನ್ಯಾಷನಲ್ ಪಾಲಿಸಿ ಅಥವಾ ನ್ಯೂ ಪಾಲಿಸಿ ಆಫ್ ಎಜುಕೇಷನ್ 2020 ಅಂತ ಕರಿತಿದ್ದೀವಿ. ಸೊ ಇಲ್ಲಿ ಏನು ನಾವು ಈ ಒಂದು ಪಾಲಿಸಿಲಿ ಏನು ಒಂದಷ್ಟು ನನಗೆ ಅನಿಸಿದ್ದು ತುಂಬ ಪಾಸಿಟಿವ್ ಚೇಂಜಸ್ ಏನೇನು ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಥಿಂಗ್ ಈಸ್, ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಚೇಂಜ್ ಏನು ಅಂದರೆ, ಆಫ್ಟರ್ ಟೆಂತ್ ಏನು ಮಾಡ್ತಿದ್ರು, 3 ಸ್ಟ್ರೀಮಾಗಿ ಡಿವೈಡ್ ಮಾಡಿಬಿಡ್ತಿದ್ರು. ಒಂದು ಸೈನ್ಸ್, ಆರ್ಟ್ಸ್ ಮತ್ತು ಕಾಮರ್ಸ್ ಅಂತ. ಸೊ ಈಗ ಅದನ್ನೇನು ಮಾಡಿದ್ದಾರೆ, ಚೇಂಜ್ ಮಾಡ್ತಿದ್ದಾರೆ. ಸೊ ಯಾವ ಥರ ಚೇಂಜ್ ಮಾಡ್ತಿದ್ದಾರೆ ಅಂದರೆ, ಈಗ ಆರ್ಟ್ಸ್ ತೊಗೊಂಡವರು ಆರ್ಟ್ಸ್ ಸಬ್ಜೆಕ್ಟ್ಸ್ ಮಾತ್ರ ಸ್ಟಡಿ ಮಾಡಬೇಕು, ಸೈನ್ಸ್ ತೊಗೊಂಡವರು ಸೈನ್ಸ್ ಸಬ್ಜೆಕ್ಟ್ ಮಾತ್ರ ಸ್ಟಡಿ ಮಾಡಬೇಕು, ಕಾಮರ್ಸ್ ಅವರು ಕಾಮರ್ಸ್ ಮಾತ್ರ, ಈಗ ಅಟ್ ಪ್ರೆಸೆಂಟ್ ಇರೋದು. ಬಟ್ ಈಗ ಏನಾಗ್ತಿದೆ, ಫಾರ್ ಎಕ್ಸಾಂಪಲ್ ನನಗೆ ಯಾರೋ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ನಾನೇ ಅನ್ಕೊಳ್ಳಿ. ಸೊ ನನಗೇನಿತ್ತು ಅಂದರೆ, ನಾನು ಸೈನ್ಸ್ PUCಲಿ ಸೈನ್ಸ್ ತೊಗೊಂಡಿದ್ರು ಕೂಡ ನನಗೆ ಪೊಲಿಟಿಕಲ್ ಸೈನ್ಸ್ ಮತ್ತು ಜಿಯೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇತ್ತು. ಬಟ್ ಆದರೆ ನಾನು ಸೈನ್ಸ್ ತೊಗೊಂಡಿರೋದ್ರಿಂದ ನಾನು ಏನಾಗ್ತಿರಲಿಲ್ಲ, ಈ ಒಂದು ಸಬ್ಜೆಕ್ಟ್ಸ್ನ ಸ್ಟಡಿ ಮಾಡೋಕ್ಕೆ ಆಗಲಿಲ್ಲ. ಬಟ್ ಈಗ ಏನಾಗಿದೆ, ಇದು ಇದು ಈ ಥರ ಆಗುತ್ತೆ. ಅಂದರೆ ಯಾರೋ ಒಬ್ಬ ಸ್ಟೂಡೆಂಟ್ಗೆ ಏನಿದೆ, ಸೈನ್ಸ್ ಸಬ್ಜೆಕ್ಟ್ ಒಂದು ಇಂಟ್ರೆಸ್ಟ್ ಇರುತ್ತೆ, ಆರ್ಟ್ಸ್ ಸಬ್ಜೆಕ್ಟ್ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರು ಏನು ಮಾಡ್ಬೋದು, ಇಲ್ಲಿ 2 ಸಬ್ಜೆಕ್ಟ್ಸ್ನು ಕೂಡ ಏನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಸೊ ಕೆಮಿಸ್ಟ್ರಿ ಅವರು ಹಿಸ್ಟ್ರಿ ಸ್ಟಡಿ ಮಾಡ್ಬೋದು, ಫಿಸಿಕ್ಸ್ ಅವರು ಪೊಲಿಟಿಕಲ್ ಸೈನ್ಸ್ ಸ್ಟಡಿ ಮಾಡ್ಬೋದು. ಸೊ ಈ ಥರ ಏನು ಮಾಡಿದ್ದಾರೆ, ಆ ಒಂದು ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ. ಏನಕ್ಕೆ, ಸ್ಟೂಡೆಂಟ್ಸ್ಗೆ ಏನು ಮಾಡಿದ್ದಾರೆ, ಫ್ಲೆಕ್ಸಿಬಿಲಿಟಿನ ಕೊಟ್ಟಿದ್ದಾರೆ. ಏನು ಮಾಡ್ಬೋದು, ಅವರು ಒಂದಷ್ಟು ಸಬ್ಜೆಕ್ಟ್ಸ್ನ, ಇಷ್ಟ ಇರೋ ಸಬ್ಜೆಕ್ಟ್ಸ್ ಏನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಸೊ ದಿಸ್ ಈಸ್ ವೆರಿ ಒಂದು ರೆವಲ್ಯೂಷನರಿ ಚೇಂಜ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಈ ಸಿಲೋಸ್ ಹೊಟ್ಟೋಗುತ್ತೆ. ದಟ್ ಈಸ್ ಸೈನ್ಸು, ಆರ್ಟ್ಸು, ಕಾಮರ್ಸ್ ಅನ್ನೋದು ಏನಾಗುತ್ತೆ, ಹೊಟ್ಟೋಗುತ್ತೆ. ಸೊ ಅವ್ರಿಗೆ ಏನು ಸ್ಟೂಡೆಂಟಿಗೆ ಇಂಟ್ರೆಸ್ಟ್ ಇರುತ್ತೋ ಆ ಒಂದು ಸಬ್ಜೆಕ್ಟ್ಸ್ ಏನು ಮಾಡ್ಬೋದು, ಅವರು ಸೆಲೆಕ್ಟ್ ಮಾಡ್ಕೋಬೋದು. ಸೊ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚೇಂಜ್ ಈ ಒಂದು ಪಾಲಿಸಿಲಿ ನಾವು ನೋಡೋದು. ಸೊ ಅದೇ ಥರ ಇಲ್ಲಿ ಇದುವರೆಗೂ 10+2 ಪ್ಯಾಟರ್ನ್ ಅಂತ ಫಾಲೋ ಮಾಡ್ತಿದ್ವಿ. ಸೊ 10 ವರ್ಷ ಸ್ಕೂಲಿಂಗು ಪ್ಲಸ್ 2 ಇಯರ್ಸ್ ಏನು ನಿಮಗೆ
ಕಾಲೇಜ್ PUC ಲೆವೆಲ್ ಅಂತ. ಬಟ್ ಈಗ ಅದನ್ನ ಏನು ಮಾಡಿದ್ದಾರೆ 10+2 ಬದಲು 5+3+3+4 ಅಂತ ಚೇಂಜ್ ಮಾಡಿದ್ದಾರೆ. 5+3+3+4. ಸೊ ಇಲ್ಲಿ ಏನು 5+3+3+4 ಅಂದರೆ 5 ಇಯರ್ಸ್, ಫಸ್ಟ್ 5 ಇಯರ್ಸ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೋತಾರೆ, ಆ ಮಗು ಏನು ಹುಟ್ಟಿದ ಮಗು 3 ಇಯರ್ಸ್ ಆದಾಗ ಏನು ಮಾಡ್ತಿದ್ರು, ನಾರ್ಮಲ್ ಆಗಿ ಪ್ರೀ ಸ್ಕೂಲಿಂಗ್ ಅಂತ ಮಾಡ್ತಿದ್ರು, ಪ್ರೀ LKG ಮತ್ತು UKG. ಸೊ ಇಲ್ಲಿ ಇದುವರೆಗೂ ಇದನ್ನು ಫಾರ್ಮಲ್ ಎಜುಕೇಷನ್ ಅಂತ ಕನ್ಸಿಡರ್ ಮಾಡ್ತಿರಲಿಲ್ಲ. ಬಟ್ ಈಗ ಏನಾಗಿದೆ, ಈ ಪ್ರೀ ಸ್ಕೂಲಿಂಗ್ನು ಕೂಡ ಏನು ಮಾಡಿದ್ದಾರೆ, ಫಾರ್ಮಲ್ ಎಜುಕೇಷನ್ ಅಂಡರಲ್ಲೇ ತಂದಿದ್ದಾರೆ. ದಟ್ ಈಸ್ ಫಸ್ಟ್ 3 ಇಯರ್ಸ್. ಮಗು 3 ಇಯರ್ಸ್ ಸ್ಟಾರ್ಟ್ ಆದಾಗ ಪ್ರೀ LKG ಮತ್ತು UKG 3 ಇಯರ್ಸ್ ಆಗುತ್ತೆ. ಆ್ಯಂಡ್ +2 ಫಸ್ಟ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಇಲ್ಲ 5 ವರ್ಷ ಆಯಿತು. ಸೊ ಇದನ್ನ ಏನಂತ ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಫೌಂಡೇಶನ್ ಸ್ಟೇಜ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಏನಂತ ಕನ್ಸಿಡರ್ ಮಾಡಿದ್ದಾರೆ ಇದನ್ನ, ಫೌಂಡೇಶನ್ ಸ್ಟೇಜ್. ದಟ್ ಈಸ್ ಫಸ್ಟ್ 5 ಇಯರ್ಸ್, ಪ್ರೀ LKG UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಇದನ್ನ ಫೌಂಡೇಶನ್ ಸ್ಟೇಜ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ದಟ್ ಈಸ್ 5 ಆ್ಯಂಡ್ +3. ಸೊ ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಮತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಇದನ್ನ ಪ್ರಿಪ್ರೇಟರಿ ಸ್ಟೇಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಏನಂತ ಕನ್ಸಿಡರ್ ಮಾಡ್ತಾರೆ ಇದನ್ನ, ಪ್ರಿಪ್ರೇಟರಿ ಸ್ಟೇಜ್. ಯಾವ್ಯಾವ ಕ್ಲಾಸು, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್. ಸೊ ಇಲ್ಲಿ ಏನಾಗುತ್ತಂದ್ರೆ ಎಜುಕೇಷನ್ ಯಾವ ಥರ ಇರುತ್ತಂದ್ರೆ ಆಟ ಆಡೋದ್ರ ಮುಖಾಂತರ, ಡಿಸ್ಕವರೀಸ್ ಮುಖಾಂತರ, ಜೊತೆಗೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಸೊ ಇದ್ರ ಮೇಲೆ ಏನು ಮಾಡಿದ್ದಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ, ಮಕ್ಕಳಿಗೆ ಈಸಿಯಾಗಿ ಹೇಳ್ಕೊಡೋಂಥದ್ದು. ಸೊ ಇದು ಯಾವ ಸ್ಟೇಜ್ ಬರುತ್ತೆ, ಇದು ಪ್ರಿಪ್ರೇಟರಿ ಸ್ಟೇಜ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್. ದಟ್ ಈಸ್ ಸೆಕೆಂಡ್ 3 ಇಯರ್ಸ್. ಆ್ಯಂಡ್ ನೆಕ್ಸ್ಟ್ 6th, 7th, 8th ಏನಿದೆ ಇದನ್ನ ಮಿಡಲ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಏನಂತ ಕನ್ಸಿಡರ್ ಮಾಡ್ತಾರೆ ಇದನ್ನ, ಮಿಡಲ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ದೇ ಆರ್ ಫೋಕಸ್ಡ್ ಆನ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಯಾವುದ್ರ ಮೇಲೆ ಫೋಕಸ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ್ಯಾವ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ ಇಲ್ಲಿ, ಆರ್ಟ್ಸ್ ಆಗುತ್ತೆ, ಹ್ಯುಮ್ಯಾನಿಟೀಸ್ ಆಗುತ್ತೆ, ಸೋಷಿಯಲ್ ಸೈನ್ಸ್ ಆಗುತ್ತೆ, ಸೈನ್ಸ್ ಆಗುತ್ತೆ, ಮ್ಯಾಥಮೆಟಿಕ್ಸ್ ಆಗುತ್ತೆ. ಸೊ ಇಲ್ಲಿ ಯಾವ ಸ್ಟೇಜ್ ಇದು, ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಸ್ಟೇಜ್ ಅಂತ ಕರಿತೀವಿ. ಯಾವ್ದ್ಯಾವುದು, 6th ಮತ್ತು 7th ಮತ್ತು 8th. ದಟ್ ಈಸ್ 3 ಇಯರ್ಸ್, 5+3+3. ಸೊ ಇನ್ನೊಂದು ಏನು ಅಂದರೆ ಇಲ್ಲಿ ಪಾಸಿಟಿವ್ ಚೇಂಜ್ ಏನಾಗಿದೆ ಅಂದರೆ, ಈ ಒಂದು ಇದರಲ್ಲಿ 6th ಕ್ಲಾಸಿಂದ ದೇ ಕ್ಯಾನ್ ಚೂಸ್ ಕೋಡಿಂಗ್ ಮತ್ತು ಪ್ರೋಗ್ರಾಮಿಂಗ್ ಬಗ್ಗೆ ಅವ್ರು ಏನು ಮಾಡ್ಬೋದು, ಕಲ್ಕೋಬೋದು. ಯಾವಾಗಿಂದ 6th ಕ್ಲಾಸಿಂದ ಏನು ಮಾಡ್ಬೋದು ಅವರು, ಕೋಡಿಂಗ್ ಮತ್ತು ಪ್ರೋಗ್ರಾಮಿಂಗ್ ಬಗ್ಗೆ ಕಲ್ಕೋಬೋದು. ಜೊತೆಗೆ ಅದೇ ಥರ ಏನಾಗಿದೆ ಅಂದರೆ ಇಲ್ಲಿ 6th ಕ್ಲಾಸಿಂದನೇ ವೊಕೇಶ್ನಲ್ ಟ್ರೈನಿಂಗ್ ಬಗ್ಗೆ ಫೋಕಸ್ ಮಾಡ್ತಿದ್ದಾರೆ. ಯಾವುದ್ರ ಬಗ್ಗೆ, ವೊಕೇಶ್ನಲ್ ಟ್ರೈನಿಂಗ್. ಸೊ ವೊಕೇಶ್ನಲ್ ಟ್ರೈನಿಂಗ್ ಅಂದರೆ ಈ ಪ್ಲಂಬಿಂಗ್ ಇರ್ಬೋದು, ಕಾರ್ಪೆಂಟ್ರಿ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಅಥವಾ ಗಾರ್ಡನಿಂಗ್ ಇರ್ಬೋದು, ಅಥವಾ ಪಾಟ್ರಿ ಇರ್ಬೋದು. ಸೊ ಈ ಥರದ್ರ ಬಗ್ಗೆ ಏನು ವೊಕೇಶ್ನಲ್ ಟ್ರೈನಿಂಗ್ ಇದೆ, ಇದು 6th ಸ್ಟ್ಯಾಂಡರ್ಡಿಂದನೇ ಸಿಲೆಬಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದೆ. ದಿಸ್ ಇಸ್ ಒನ್ ಆಫ್ ದ ಪಾಸಿಟಿವ್ ಚೇಂಜ್. ತುಂಬ ಒಳ್ಳೆ ಚೇಂಜ್ ಇದು. ಯಾಕೆ ಅಂದರೆ ಈ ಒಂದು ವೊಕೇಶ್ನಲ್ ಟ್ರೈನಿಂಗ್ ಏನೀಗ ಈ ವೊಕೇಶ್ನಲ್ ಕೋರ್ಸಸ್ ಇದೆ ಅಂದರೆ ವೊಕೇಶ್ನಲ್ ಜಾಬ್ಸ್ ಇದೆ. ಸೊ ಕಾರ್ಪೆಂಟ್ರಿ, ಪ್ಲಂಬಿಂಗ್, ಇದ್ರ ಬಗ್ಗೆ ಎಲ್ಲ ನಮ್ಮ ಇಂಡಿಯಾದಲ್ಲಿ ಒಂಥರ ಏನೋ ಅದನ್ನು ಲೋ ಲೆವೆಲ್ ಜಾಬ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಈಗ ಇಲ್ಲಿ 6th ಇಂದನೇ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅದ್ರ ಬಗ್ಗೆ ಜನಗಳಿಗೆ ಒಂದು ನಾಲೆಡ್ಜ್ ಬರುತ್ತೆ. ಜೊತೆಗೆ ಅವರು ಸ್ಟಡೀಸ್ ಎಲ್ಲ ಮುಗಿಸಿದ ಮೇಲೆ ಇನ್ ಕೇಸ್ ಅವ್ರು ಮಾಡಿದ ಸ್ಟಡಿಲಿ ಅವರಿಗೆ ಕೆಲಸ ಸಿಗಲಿಲ್ಲ ಅಂದರೆ ಈ ಒಂದು ವೊಕೇಶ್ನಲ್ ಏನು ಕೋರ್ಸಸ್ ಮಾಡಿರ್ತಾರೆ ಅದ್ರ ಮೇಲೆ ಅವ್ರು ಏನು ಮಾಡ್ಬೋದು, ತಮ್ಮ ಸ್ವಂತ ಒಂದು ಜಾಬ್ಸ್ನ ಮಾಡ್ಕೋಬೋದು. ಸೊ ಹಂಗಾಗಿ ನಮ್ಮ ಇಂಡಿಯಾ ಡೆವಲಪ್ ಆಗಬೇಕಂದ್ರೆ ಈ ಒಂದು ಚೇಂಜಸ್ನ ನಾವು ನೋಡಲೇಬೇಕು. ಯಾಕೆಂದರೆ ಇಲ್ಲಿ ಇದು ಬೇರೆ ಒಂದು ಯುರೋಪಿಯನ್ ಕಂಟ್ರೀಸ್ ಕನ್ಸಿಡರ್ ಮಾಡಿಕೊಂಡ್ರೆ, ತುಂಬ ಡೆವಲಪ್ ಆಗಿರೋ ಯುರೋಪಿಯನ್ ಕಂಟ್ರೀಸ್ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿ ಈ ವೊಕೇಶ್ನಲ್ ಜಾಬ್ಸ್ಗೆ ಏನಿದೆ, ನೀವು ಸ್ಕಿಲ್ ಜಾಬ್ಸ್ಗೆ ಎಷ್ಟು ಒಂದು ಗೌರವ ಕೊಡ್ತಾರೋ ಅಷ್ಟೇ ಗೌರವನ ಈ ವೊಕೇಶ್ನಲ್ ಜಾಬ್ಸ್ಗೂ ಕೂಡ ಕೊಡ್ತಾರೆ. ಬಟ್ ಇಂಡಿಯಾದಲ್ಲಿ ಅದಾಗ್ತಿಲ್ಲ. ಸೊ ಇದೇನಾದರೂ ಇಂಟ್ರೊಡ್ಯೂಸ್ ಆಗಿ ಇಂಪ್ಲಿಮೆಂಟ್ ಆದರೆ ಇಟ್ ವಿಲ್ ಬ್ರಿಂಗ್ ಎ ಪಾಸಿಟಿವ್ ಚೇಂಜ್. ಸೊ ದಟ್ ಈಸ್ ಯುವರ್ ಯಾವುದೋ ಮಿಡಲ್ ಸ್ಕೂಲ್. ಸೊ ಅಲ್ಲಿ ಇನ್ನೊಂದು ಏನು ಅಂದರೆ ಇಲ್ಲಿ 10 days ಆಫ್ ಬ್ಯಾಗ್ಲೆಸ್ ಸ್ಕೂಲಿಂಗ್ ಅಂತ ಹೇಳ್ತಾರೆ. ಏನು 10 days ಆಫ್ ಬ್ಯಾಗ್ಲೆಸ್ ಸ್ಕೂಲಿಂಗ್. ಸೊ ಏನಂದರೆ 10 days ವಿತೌಟ್ ಬ್ಯಾಗ್ ಸ್ಕೂಲಿಗೆ ಹೋಗಬೇಕು. ಅಲ್ಲಿ ದೇ ವಿಲ್ ಓನ್ಲಿ ಫೋಕಸ್ ಆನ್ ದ ವೊಕೇಶ್ನಲ್ ಟ್ರೈನಿಂಗ್. ದಿಸ್ ಈಸ್ ಆಲ್ಸೋ ವೆರಿ ಪಾಸಿಟಿವ್ ಸ್ಟೆಪ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ 4 ಇಯರ್ಸ್ ಇದನ್ನ ಸೆಕೆಂಡರಿ ಸ್ಟೇಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಲಾಸ್ಟ್ 4 ಇಯರ್ಸ್ ಅಂದರೆ 9th, 10th, 11th ಮತ್ತು 12th ಇದನ್ನ ಸೆಕೆಂಡರಿ ಸ್ಕೂಲಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಮಲ್ಟಿ ಡಿಸಿಪ್ಲಿನರಿ ಸ್ಟಡೀಸ್ ಬಗ್ಗೆ ಏನು ಮಾಡ್ತಾರೆ, ಫೋಕಸ್ ಮಾಡ್ತಾರೆ. ಮಲ್ಟಿ ಡಿಸಿಪ್ಲಿನರಿ ಸ್ಟಡೀಸ್ ಅಂದರೆ ಬೇರೆ ಬೇರೆ, ಈಗ ಸೈನ್ಸು, ಆರ್ಟ್ಸು, ಕಾಮರ್ಸ್ ಎಲ್ಲ ಮಿಕ್ಸ್ ಮಾಡಿ ಏನು ಮಾಡೋದು, ಅವರಿಗೆ ಸ್ಟಡಿ ಮಾಡೋಕ್ಕೆ ಪ್ರೋತ್ಸಾಹ ಮಾಡೋದು. ಜೊತೆಗೆ ಇಲ್ಲಿ ಸಬ್ಜೆಕ್ಟ್ ಚಾಯ್ಸ್ ಫ್ಲೆಕ್ಸಿಬಿಲಿಟಿ ಅವರಿಗೆ ಹುಡುಗರಿಗೆ ಬಿಡ್ತಾರೆ. ಸೊ ಅವ್ರು ಯಾವ ಸಬ್ಜೆಕ್ಟ್ಸ್ ಬೇಕೋ ಅವ್ರು ಏನು ಮಾಡ್ಕೋಬೋದು, ಚೂಸ್ ಮಾಡ್ಕೋಬೋದು. ಸೊ ದಿಸ್ ಈಸ್ 5+3+3+4. ಸೊ ಇದು 10+2 ಹೋಗಿ 5+3+3+4 ಆಗುತ್ತೆ. ಸೊ ಇದು ಜಾಸ್ತಿ ವೆಸ್ಟರ್ನ್ ಕಂಟ್ರೀಸಲ್ಲಿ, ವೆಸ್ಟರ್ನ್ ಏನು ಡೆವಲಪ್ ಆಗಿರೋ ಕಂಟ್ರೀಸ್ ಇದೆ ಅಲ್ಲಿ ನಾವು ಇದನ್ನ ಏನು ಮಾಡ್ಬೋದು, ಜಾಸ್ತಿ ಇದನ್ನು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ಒಂದು ತುಂಬ ಒಳ್ಳೆ ಒಂದು ಚೇಂಜ್ ಏನು ಅಂದರೆ ಆಫ್ಟರ್ 12th, ಈಗ 12th ಮುಗೀತು, ಆಫ್ಟರ್ 12th ಏನಿತ್ತು ಇಲ್ಲಿ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಪ್ರೋಗ್ರಾಮ್. ಇಲ್ಲಿ ಏನು ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಪ್ರೋಗ್ರಾಮ್ ಏನು ಹೇಳುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ, BE ಜಾಯ್ನ್ ಆಗ್ತಾನೆ. ಸೊ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್
ಇಟ್ಸ್ ಎ 4 year ಕೋರ್ಸ್. ಸೊ ಈಗ ಏನು ಮಾಡ್ತಾನೆ, ಫಸ್ಟ್ ಇಯರ್ ಮಾಡ್ತಾನೆ. ಸೊ ಅವನಿಗೇನಾಗುತ್ತೆ, ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಎಂದ್ರ ಮೇಲೆ, ಇಂಜಿನಿಯರಿಂಗ್ ಮೇಲೆ. ಅವ್ನು ಏನು ಮಾಡಬೇಕು, ಬೇರೆ ಕೋರ್ಸ್ನ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ BSc ಮಾಡಬೇಕು. ಈಗ BE ಇಂದ BScಗೆ ಬರಬೇಕಂದ್ರೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಅವ್ರು 1 ವರ್ಷ ಓದಿದ್ರು ಅದಿಲ್ಲಿ BScಲಿ ಏನಾಗಲ್ಲ, ಕನ್ಸಿಡರ್ ಆಗಲ್ಲ. ಆ BE ಬಿಡಬೇಕು, ಹೊಸ್ದಾಗಿ ಏನು ಮಾಡಬೇಕು, ಅವನು ಮತ್ತೆ BScಗೆ ಜಾಯ್ನ್ ಆಗಬೇಕು. ಬಟ್ ಈಗ ಏನಾಗಿದೆ, ಈ ಒಂದು ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಪ್ರೋಗ್ರಾಮಲ್ಲಿ 1 year ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಅಲ್ಲಿ ಏನು ಮಾರ್ಕ್ಸ್ ಬಂದಿದೆ, ಆ 1 year ವೇಸ್ಟ್ ಆಗದೇನೆ ಅದನ್ನ ಏನು ಮಾಡ್ತಾರೆ, ಇಲ್ಲಿಗೆ ಕ್ಯಾರಿ ಮಾಡ್ತಾರೆ. BSc ಫಸ್ಟ್ ಇಯರ್ ಇಲ್ಲಿಗೂ ಕ್ಯಾರಿ ಆಗುತ್ತೆ, ಅದ್ರ ಜೊತೆಗೆ ಮಾರ್ಕ್ಸು ಕೂಡ ಆಗುತ್ತೆ, ಇಲ್ಲಿ ಕ್ಯಾರಿ ಆಗುತ್ತೆ. ಸೊ ಹಂಗಾಗಿ ಏನಾಗಲ್ಲ, 1 ವರ್ಷ ವೇಸ್ಟು ಕೂಡ ಆಗಲ್ಲ, ಜೊತೆಗೆ ಅವ್ರು ಓದಿರೋದು ಕೂಡ ಏನಾಗಲ್ಲ, ವೇಸ್ಟ್ ಆಗಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಇಯರಿಂದ ಏನು ಮಾಡ್ಬೋದು, ಅವರು ಡಿಗ್ರಿಗೆ ಕಂಟಿನ್ಯೂ ಮಾಡ್ಬೋದು. ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿ ಏನು ಮಾಡ್ತಾನೆ, 2 ವರ್ಷ ಓದಿರ್ತಾನೆ, ಬಿಟ್ಬಿಡ್ತಾನೆ. ಸೊ ನೆಕ್ಸ್ಟ್ ಡಿಸ್ಕಂಟಿನ್ಯೂ ಆದಮೇಲೆ ಮತ್ತೆ ಏನು ಮಾಡ್ಬೋದು, 1 ವರ್ಷ ಗ್ಯಾಪ್ ತೊಗೊಂಡು ಮತ್ತೆ ಅವ್ನು ಬಂದು 3rd ಇಯರ್ಗೆ ಜಾಯ್ನ್ ಆಗ್ಬೋದು. ಸೊ ದಿಸ್ ಈಸ್ ಒಂದು ತುಂಬ ಯೂಸ್ ಆಗುವಂಥದ್ದು ಯಾರಿಗೆ, ಸ್ಟೂಡೆಂಟ್ಸಿಗೆ. ಆ್ಯಂಡ್ ಇನ್ನೊಂದೇನೆಂದರೆ, ಇಲ್ಲಿ ಈ ಬ್ಯಾಚುಲರ್ ಡಿಗ್ರಿ ಕೋರ್ಸಸ್ ಏನಿದೆ, ಇದನ್ನು 4 ವರ್ಷ ಮಾಡಬೇಕು ಅಂತಿದ್ದಾರೆ. ಎಷ್ಟು ವರ್ಷ? 4 ವರ್ಷ ಮಾಡಬೇಕು ಅಂತಿದ್ದಾರೆ. ಸೊ ಈಗ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು ಅಂದರೆ ಸರ್ಟಿಫಿಕೇಟ್ ಕೊಡ್ತಾರೆ. ಯಾವುದು ಡಿಗ್ರಿ ಪ್ರೋಗ್ರಾಮಲ್ಲಿ ಫಸ್ಟ್ ಇಯರ್ ಕಂಪ್ಲೀಟ್ ಆಯ್ತು ಅಂದರೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ್ರೆ ಡಿಪ್ಲೊಮಾ ಕೊಡ್ತಾರೆ, ಅಂದರೆ ಅಲ್ಲೇ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ್ತಾರೆ. ಆ್ಯಂಡ್ 3rd ಇಯರ್ ಕಂಪ್ಲೀಟ್ ಮಾಡಿದ್ರೆ ಬ್ಯಾಚುಲರ್ಸ್ ಡಿಗ್ರಿ ಕೊಡ್ತಾರೆ. ಆ್ಯಂಡ್ 4th ಇಯರ್ ಕಂಪ್ಲೀಟ್ ಮಾಡಿದ್ರೆ ದೇ ವಿಲ್ ಗಿವ್ ದ ರಿಸರ್ಚ್ ಡಿಗ್ರಿ. ಫಸ್ಟ್ ಇಯರ್ಗೆ ಸರ್ಟಿಫಿಕೇಟ್, ಸೆಕೆಂಡ್ ಇಯರ್ಗೆ ಡಿಪ್ಲೊಮಾ, 3rd ಇಯರ್ಗೆ ಬ್ಯಾಚುಲರ್ಸ್ ಡಿಗ್ರಿ, ಆ್ಯಂಡ್ 4th ಇಯರ್ಗೆ ಏನು ಕೊಡ್ತಾರೆ, ನಿಮಗೆ ರಿಸರ್ಚ್ ಡಿಗ್ರಿನ ಕೊಡ್ತಾರೆ. ಅಂದರೆ 4 ವರ್ಷ ಡಿಗ್ರಿ ಪ್ರೋಗ್ರಾಮ್ ಮಾಡಬೇಕು ಅಂತಿದ್ದಾರೆ. ಸೊ ಅದು ಆದರೆ ಈ ಥರ ಆಗುತ್ತೆ. ಆ್ಯಂಡ್ ಈ 4 ವರ್ಷ ಡಿಗ್ರಿ ಮಾಡಿರೋರು ಯಾರು ಇರ್ತಾರೆ, ಅವರು MA ಅಥವಾ MSc ಮಾಡಬೇಕಂದ್ರೆ ಅವ್ರಿಗೆ ಬರೀ 1 ವರ್ಷ. ಸೊ MA PG ಏನು MA MSc ಇರುತ್ತೆ, ಅವ್ರಿಗೆ 1 ವರ್ಷದಲ್ಲಿ ಮಾತ್ರ ಅವ್ರು ಏನು ಮಾಡ್ಕೋಬೋದು, MA MScನ ಕಂಪ್ಲೀಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್, ಯಾರು 3 years ಡಿಗ್ರಿ ಕೋರ್ಸ್ ಮಾಡಿರ್ತಾರೆ ಅವರಿಗೆ 2 years PG ಪ್ರೋಗ್ರಾಮ್ ಇರುತ್ತೆ. ಸೊ ಈ ಥರ ಏನು ಮಾಡಿದ್ದಾರೆ, ಇಲ್ಲೊಂದಷ್ಟು ಒಳ್ಳೆ ಚೇಂಜಸ್ನ ಮಾಡಬೇಕು ಅಂತ ಇದ್ದಾರೆ. ಸೊ ದಟ್ ಈಸ್ ನೆಕ್ಸ್ಟ್ ಪಾಸಿಟಿವ್ ಚೇಂಜ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ರಿಪೋರ್ಟ್ ಕಾರ್ಡ್ಸ್. ಸೊ ಈಗ ರಿಪೋರ್ಟ್ ಕಾರ್ಡ್ಸ್ ಅಂತ ಬಂದಾಗ, ಇಲ್ಲಿವರೆಗೂ ಏನು ಮಾಡ್ತಿದ್ರು, ರಿಪೋರ್ಟ್ ಕಾರ್ಡ್ಸಲ್ಲಿ ಬರೀ ಟೀಚರ್ಸ್ ಅಸೆಸ್ಮೆಂಟ್ ಮಾತ್ರ ಮೆನ್ಷನ್ ಆಗ್ತಿತ್ತು. ಬರೀ ಟೀಚರ್ಸ್ ಏನು ನಿಮಗೆ ಟೆಸ್ಟ್ ಮಾಡ್ತಾರೆ, ಎಕ್ಸಾಮ್ ಮಾಡ್ತಾರೆ, ಸೊ ಅದ್ರ ಮೇಲೆ ಟೀಚರ್ಸ್ ವ್ಯಾಲ್ಯೂಯೇಷನ್ ಮಾಡಿರ್ತಾರೆ, ಅದನ್ನು ಮಾತ್ರ ಏನು ಮಾಡ್ತಿದ್ರು, ರಿಪೋರ್ಟ್ ಕಾರ್ಡ್ಸಲ್ಲಿ ಮೆನ್ಷನ್ ಮಾಡ್ತಿದ್ರು. ಬಟ್ ಈಗ ಅವ್ರು ಏನು ಹೇಳ್ತಿದ್ದಾರೆ, 360 ಡಿಗ್ರಿ ರಿವ್ಯೂ ಅಂತ ಹೇಳ್ತಾರೆ. 360 ಡಿಗ್ರಿ ಅಂದರೆ ಟೀಚರ್ಸ್ ಅಸೆಸ್ಮೆಂಟ್ ಇರುತ್ತೆ, ಜೊತೆಗೆ ಸ್ಟೂಡೆಂಟ್ ಸೆಲ್ಫ್ ಅಸೆಸ್ಮೆಂಟ್ ಕೂಡ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದರೆ ಈಗ ನಾನು ಸ್ಟೂಡೆಂಟ್ ಇರ್ತೀನಿ, ನನ್ನ ಬಗ್ಗೆ ನಾನು ಏನು ಅನ್ಕೋತಿದ್ದೀನಿ, ನಾನು ಯಾವ ಥರ ಪರ್ಫಾರ್ಮ್ ಮಾಡಿದ್ದೀನಿ ಈ ವರ್ಷ, ಸೊ ಅದನ್ನು ಕೂಡ ಅದರಲ್ಲಿ ರಿಪೋರ್ಟ್ ಕಾರ್ಡಲ್ಲಿ ಏನು ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಜೊತೆಗೆ ಫ್ರೆಂಡ್ಸ್, ಸೊ ಏನು ಅವ್ರ ಕ್ಲಾಸ್ಮೇಟ್ಸ್ ಇರ್ತಾರೆ, ನನ್ನ ಫ್ರೆಂಡ್ಸ್ ಏನಿದ್ರು ಅವರ ಒಂದು ಅಸೆಸ್ಮೆಂಟ್ ಕೂಡ ಏನು ಮಾಡ್ತಾರೆ, ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಬರೀ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಲ್ಲ, ಇಲ್ಲಿ ದೇ ವಿಲ್ ಕಾನ್ಸಂಟ್ರೇಟ್ ಆನ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಲ್ಸೋ. ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಒಕೇಶ್ನಲ್ ಏನು ಟ್ರೈನಿಂಗ್ ತೊಗೊಂಡಿದ್ದೀರಿ ಅದ್ರ ಬಗ್ಗೆ ಇರ್ಬೋದು. ಸೊ ಇದನ್ನೆಲ್ಲ ಏನು ಮಾಡ್ತಾರೆ, ನಿಮ್ಮ ರಿಪೋರ್ಟ್ ಕಾರ್ಡಲ್ಲಿ ಮೆನ್ಷನ್ ಮಾಡ್ತಾರೆ. ದಿಸ್ ಈಸ್ ವೆರಿ ವೆರಿ ಪಾಸಿಟಿವ್ ಚೇಂಜ್. ಸೊ ದಟ್ ಈಸ್ ಅಬೌಟ್ ದ ರಿಪೋರ್ಟ್ ಕಾರ್ಡ್ಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ದ ಸ್ಪೆಂಡಿಂಗ್ ಆನ್ ಎಜುಕೇಷನ್. ಇದು ಏನಿದೆ, ಇಷ್ಟುವರೆಗೂ ಏನು ಸ್ಪೆಂಡ್ ಮಾಡ್ತಿದ್ರು ಎಜುಕೇಷನ್ನ, ದಟ್ ವಾಸ್ ಅರೌಂಡ್ 3% ಆಫ್ ಅವರ್ ಕಂಟ್ರೀಸ್ GDP. 3% ಇತ್ತು GDP 3% ಏನು ಮಾಡ್ತಿದ್ರು, ಎಜುಕೇಷನ್ ಸಿಸ್ಟಮ್ ಬಗ್ಗೆ ಸ್ಪೆಂಡ್ ಮಾಡ್ತಿದ್ರು. ಬಟ್ ಈಗ ಏನು ಮಾಡಿದ್ದಾರೆ, ಅವರು 6% ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾರು, ಗೌರ್ಮೆಂಟ್ ಏನು ಮಾಡ್ತಿದೆ, 6% ಆಫ್ ದ GDP ನಾವೇನು ಮಾಡ್ತೀವಿ, ಎಜುಕೇಷನ್ ಸಿಸ್ಟಮ್ಗೆ ಸ್ಪೆಂಡ್ ಮಾಡ್ತೀವಿ ಅಂತಿದ್ದಾರೆ. ಸೊ ಇದು ತುಂಬ ಒಳ್ಳೆ ಪಾಸಿಟಿವ್ ಎಫೆಕ್ಟ್ ಎಜುಕೇಷನ್ ಸಿಸ್ಟಮ್ ಮೇಲೆ ಕೊಡುತ್ತೆ. ಯಾಕೆಂದರೆ ಡೆವಲಪ್ಡ್ ಕಂಟ್ರೀಸಲ್ಲಿ ಏನು ಮಾಡ್ತಿದೆ, GDPಲಿ ತುಂಬ ಹೈಯರ್ ಪರ್ಸೆಂಟೇಜ್ ಏನು ಮಾಡ್ತಾರೆ, ಎಜುಕೇಷನ್ಗೆ ಸ್ಪೆಂಡ್ ಮಾಡ್ತಾರೆ. ಸೊ ಇದು 6% ಆದರೆ ಏನಾಗುತ್ತೆ, ಇಟ್ ವಿಲ್ ಬ್ರಿಂಗ್ ಎ ಪಾಸಿಟಿವ್ ಚೇಂಜ್. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ಟಾಪ್ 100 ಯೂನಿವರ್ಸಿಟೀಸ್ ಏನಿದೆ ಇಡೀ ವರ್ಲ್ಡಲ್ಲಿ, ಸೊ ಅವರು ಯಾರೇ ಆಗ್ಬೋದು, ನಮ್ಮ ಇಂಡಿಯಾದಲ್ಲಿ ಬಂದು ಏನು ಮಾಡ್ಬೋದು, ಕ್ಯಾಂಪಸ್ಗಳನ್ನ ಸೆಟಪ್ ಮಾಡ್ಬೋದು. ಟಾಪ್ 100 ಯೂನಿವರ್ಸಿಟೀಸ್ ಏನು ಮಾಡ್ಬೋದು, ನಮ್ಮ ಇಂಡಿಯಾದಲ್ಲಿ ಕ್ಯಾಂಪಸ್ಗಳನ್ನ ಸೆಟಪ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ನಮಗೆ ಬೇರೆ ಬೇರೆ ಒಂದು ಕಂಟ್ರೀಸ್ ಎಜುಕೇಷನ್ ಸಿಸ್ಟಮ್ ಏನಾಗುತ್ತೆ, ನಮಗೂ ಕೂಡ ಇಲ್ಲಿ ಸಿಕ್ದಂಗೆ ಆಗುತ್ತೆ. ಸೊ ದಟ್ ಈಸ್ ಅನದರ್ ಥಿಂಗ್. ಆ್ಯಂಡ್ ಇನ್ನೊಂದು ಪಾಸಿಟಿವ್ ಚೇಂಜ್ ಏನು ಅಂದರೆ, ಈಗ 1 to 8 ಏನಿತ್ತು, ಪ್ರತಿ ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ 8th ನಾವೇನು ಮಾಡಬೇಕಿತ್ತು, ಎಕ್ಸಾಮ್ನ ಪ್ರತಿ ವರ್ಷ ಫೇಸ್ ಮಾಡಬೇಕಿತ್ತು. ಬಟ್ ಈಗೇನಾಗಿದೆ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಬರೀ 3 ಎಕ್ಸಾಮ್ಸ್ ಮಾತ್ರ ಇರುತ್ತೆ 8th 3rd, 5th ಮತ್ತು 8th. ಈ 3 ವರ್ಷದಲ್ಲಿ ಮಾತ್ರ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮನ್ನು ಫೇಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಇಲ್ಲಿ ನಾರ್ಮಲ್ ಆಗಿ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. 10th ಮತ್ತು 12th ಏನು ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ, ಆ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಬಟ್ ಎಕ್ಸಾಮ್ಸ್ ಬಗ್ಗೆ ಇಲ್ಲಿ ಏನು ಮಾಡಿದ್ದಾರೆ,
ಬೋರ್ಡ್ ಎಕ್ಸಾಮ್ ಇಂಪಾರ್ಟೆನ್ಸ್ನ ರೆಡ್ಯೂಸ್ ಮಾಡಿದ್ದಾರೆ. ಬೋರ್ಡ್ ಎಕ್ಸಾಮ್ ಇಂಪಾರ್ಟೆನ್ಸ್ನ ಏನು ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಅಂದರೆ ಅವರಿಗೆ ಬೇರೆ ಬೇರೆ ಎಲ್ಲ ಒಂದು ಏನು ಅವ್ರಿಗೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆನೂ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಂಗಾಗಿ ಇಲ್ಲಿ ಬರೀ ಮಾರ್ಕ್ಸ್ ಮೇಲೆ ಏನು ಮಾಡ್ತಿಲ್ಲ, ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಸೊ ದಟ್ ಈಸ್ ಅನದರ್ ಥಿಂಗ್. ಆ್ಯಂಡ್ ಇನ್ನೊಂದು ಏನು ಅಂದರೆ 2 ಸರಿ ಎಕ್ಸಾಮ್ ಬರೀಬೋದು. ಈ ಬೋರ್ಡ್ ಎಕ್ಸಾಮ್ಸ್ ಏನು ಮಾಡ್ತಾರೆ, ಅಲ್ಲಿ 2 ಸರಿ ಎಕ್ಸಾಮ್ನ ಬರೀಬೋದು. ಒಂದು ಟೈಮು ನಾರ್ಮಲಾಗಿ ಏನು ಎಕ್ಸಾಮ್ ಬರೀತಾರೆ ಅದಿರುತ್ತೆ. ಬಟ್ ಇನ್ನೊಂದು ಟೈಮ್ ಏನು ಮಾಡ್ಬೋದು, ದೇ ಕ್ಯಾನ್ ಚೂಸ್. ನಾವು ಎಕ್ಸಾಮ್ ಬರೀಬೇಕು ಅಂದರೆ ಬರೀಬೋದು. ಅಂದರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಏನು ಮಾಡ್ಬೋದು, ಇನ್ನೊಂದು ಟೈಮ್ ಎಕ್ಸಾಮ್ ಬರಿತೀವಿ ಅಂದರೂ ಕೂಡ ಆಗ ಎಕ್ಸಾಮನ್ನು ಬರೀಬೋದು. ಇಲ್ಲಿ ಏನಾಗ್ಬೋದು, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದು ನಮ್ಮ ಇಷ್ಟ. ಈಗ ನಾನು ಬರೀಬೇಕು ಅಂದರೆ ಸೆಕೆಂಡ್ ಟೈಮ್ ನಾನು ಎಕ್ಸಾಮ್ ತೊಗೋಬೋದು, ಇಲ್ಲ ನನಗೆ ಬಂದಿರೋ ಮಾರ್ಕ್ಸ್ ಸಾಕು ಅಂದರೆ ದ್ಯಾಟ್ ವಿಲ್ ಬಿ ಎನಫ್. ಸೊ ದಟ್ ಈಸ್ ಅನದರ್ ಚೇಂಜ್. ಆ್ಯಂಡ್ ಅನದರ್ ಪಾಸಿಟಿವ್ ಚೇಂಜ್ ವಿ ಕ್ಯಾನ್ ಸಿ ಈಸ್ ಫೀ ಕ್ಯಾಪ್. ಸೊ ಈಗ ಹೈಯರ್ ಎಜುಕೇಷನ್ ಕೋರ್ಸಸ್ಗೆ ಹೋದರೆ ಒಂದೊಂದು ಯೂನಿವರ್ಸಿಟಿಲಿ ಒಂದೊಂದು ಕಾಲೇಜ್ಗಳಲ್ಲಿ ಏನಿರುತ್ತೆ, ಫೀ ಸ್ಟ್ರಕ್ಚರ್ ವೇರಿ ಆಗುತ್ತೆ. ಸೊ ಇಲ್ಲಿ ಗೌರ್ಮೆಂಟ್ ಅವರಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ, ನಾವು ಹೈಯರ್ ಎಜುಕೇಷನಲ್ಲಿ ಈ ಕೋರ್ಸಿಗೆ ಇಷ್ಟು ಫೀಸ್ ಇರಬೇಕು, ಇದ್ರ ಮೇಲೆ ಏನು ಮಾಡ್ಬೋದು, ಫೀಸ್ನ ತೊಗೋಬಾರ್ದು ಅಂತ ಅವ್ರು ಏನು ಮಾಡ್ತಿದ್ದಾರೆ, ಕ್ಯಾಪ್ ಮಾಡ್ತಿದ್ದಾರೆ. ಯಾವುದ್ರ ಮೇಲೆ, ಹೈಯರ್ ಸ್ಟಡೀಸ್. ಇದಾಗುತ್ತೆ ಇಂಪ್ಲಿಮೆಂಟ್ ಆದರೆ ತುಂಬ ಒಂದು ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ ಆಗುವಂಥ ಒಂದು ರಿಫಾರ್ಮ್ ಇದು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾರೆ, ಈಗ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ ಮಾಡ್ತಾರೆ. ಯಾರು, NTA ಅವರು ಪ್ರತಿ ವರ್ಷ. ಈಗೇನಾಗುತ್ತೆ, ಯೂನಿವರ್ಸಿಟಿ ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋದಾಗ ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಗಳಿರುತ್ತೆ. ಬಟ್ ಇಲ್ಲೇನಾಗುತ್ತೆ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ, ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ NTA ಅವರು ಒಂದೇ ವರ್ಷ ಮಾಡ್ತಾರೆ. ಅದೇನಾಗುತ್ತೆ, ಆ ಮಾರ್ಕ್ಸು ಎಲ್ಲ ಯೂನಿವರ್ಸಿಟಿಗೂ ಅಪ್ಲಿಕಬಲ್ ಆಗುತ್ತೆ. ಸೊ ಎಲ್ಲೇ ಹೋದರೂ ನಾವು ಇಡೀ ಇಂಡಿಯಾದಲ್ಲಿ ಯಾವುದೇ ಯೂನಿವರ್ಸಿಟಿಗೆ ಹೋದರೂ ಏನು ಮಾಡ್ಬೋದು, ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮೇಲೆ ನಾವು ಏನು ಮಾಡ್ಬೋದು, ಅಡ್ಮಿಷನ್ನ ತೊಗೋಬೋದು. ಸೊ ಹಂಗಾಗಿ ಸ್ಟೂಡೆಂಟ್ಸ್ ಮೇಲೆ ಏನಾಗುತ್ತೆ, ಬರ್ಡನ್ ಕಡಿಮೆ ಆಗುತ್ತೆ. ಯಾಕಂದರೆ ಪ್ರತಿ ಯೂನಿವರ್ಸಿಟಿಯೂ ಎಕ್ಸಾಮ್ ಮಾಡ್ತಿರ್ತಾರೆ, ಕಾಲೇಜ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಈ ಥರದ್ದೆಲ್ಲ ಏನಾಗುತ್ತೆ, ಇದು ಕಡಿಮೆ ಆಗಿ ಇವ್ರಿಗೆ ಏನಾಗುತ್ತೆ, ಸ್ಟೂಡೆಂಟ್ಸ್ಗೆ ಬರ್ಡನ್ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ MPhilನ ಇಲ್ಲಿಂದ ರಿಮೂವ್ ಮಾಡ್ತಿದ್ದಾರೆ. MPhilನೇ ಇದುವರೆಗೂ MPhil ಇತ್ತು, ಇದನ್ನು ಏನು ಮಾಡ್ತಿದ್ದಾರೆ, ಈಗ ಡಿಸ್ಕಂಟಿನ್ಯೂ ಮಾಡ್ತಿದ್ದಾರೆ. ದೇರ್ ವಿಲ್ ಬಿ ನೋ MPhil ಕೋರ್ಸ್. ದಟ್ ಈಸ್ ಅನದರ್ ಪಾಸಿಟಿವ್ ಚೇಂಜ್. ಆ್ಯಂಡ್ ನೆಕ್ಸ್ಟ್ ವೊಕೇಶ್ನಲ್ ಎಜುಕೇಷನ್. ನಾನು ಆಗಲೇ ನಿಮಗೆ ಹೇಳಿದೆ, 6th ಏನು ಮಾಡ್ತಾರೆ, ವೊಕೇಶ್ನಲ್ ಎಜುಕೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ತುಂಬ ಫೋಕಸ್ ಮಾಡ್ತಿದ್ದಾರೆ ಯಾವುದ್ರ ಮೇಲೆ, ವೊಕೇಶ್ನಲ್ ಎಜುಕೇಷನ್ ಮೇಲೆ. ನೆಕ್ಸ್ಟ್ ಬರುವಂಥ 10 yearsಲ್ಲಿ 50% ಆಫ್ ದ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ವಿಲ್ ಬಿ ಬ್ರಾಟ್ ಅಂಡರ್ ದಿಸ್ ವೊಕೇಶ್ನಲ್ ಟ್ರೈನಿಂಗ್. ಸೊ ವೊಕೇಶ್ನಲ್ ನೆಕ್ಸ್ಟ್ 10 ವರ್ಷದಲ್ಲಿ ಏನು ಮಾಡ್ತಾರೆ, 50% ಆಫ್ ದ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಈ ಯಾವುದಕ್ಕೆ ಬರ್ತಾರೆ, ಈ ವೊಕೇಶ್ನಲ್ ಟ್ರೈನಿಂಗ್ ಅಂಡರಲ್ಲಿ ಬರ್ತದೆ ಅಂತ ಇವ್ರು ಏನು ಮಾಡ್ತಿದ್ದಾರೆ, ಗೌರ್ಮೆಂಟ್ ಅವರು ಈ ಪಾಲಿಸಿ ಇಂಪ್ಲಿಮೆಂಟ್ ಆದರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಒಂದು ತುಂಬ ಪಾಸಿಟಿವ್ ಚೇಂಜ್ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಾಗುತ್ತೆ, ವೊಕೇಶ್ನಲ್ ಕೋರ್ಸಸ್ ಇಂಟ್ರೊಡ್ಯೂಸ್ ಆಗೋದ್ರಿಂದ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅಬೌಟ್ ದ ಟೀಚರ್ಸ್. ಇಲ್ಲಿ ಟೀಚರ್ಸ್ ಬಗ್ಗೆ ಕೂಡ ಮಾತಾಡ್ತಾರೆ. 2030 ಒಳಗಡೆ ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ಟೀಚರ್ಸ್ ವಿಲ್ ಬಿ ಮೇಡ್ 4 year BEd, ದಟ್ ಈಸ್ B.Ed ಡಿಗ್ರಿ. ಸೊ 2030 ಅಷ್ಟೊತ್ತಿಗೆ ಏನು ಮಾಡ್ತಾರೆ, ಮಿನಿಮಮ್ ಟೀಚರ್ ಆಗಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕು, 4 years B.Ed ಡಿಗ್ರಿ ಆಗಿರಬೇಕು. ಆಗ ಮಾತ್ರ ಅವ್ರು ಏನಾಗ್ಬೋದು, ಟೀಚರ್ ಆಗ್ಬೋದು. ಎಲ್ಲಿಗಿದು, 2030 ಅಷ್ಟೊತ್ತಿಗೆ ಇದನ್ನು ಮಿನಿಮಮ್ ಕ್ವಾಲಿಫಿಕೇಷನ್ ಮಾಡ್ತಾರೆ. ಯಾವುದನ್ನು, ಟೀಚರ್ಸಿಗೆ B.Ed 4 year B.Ed ಡಿಗ್ರಿ. ಸೊ ದಟ್ ಈಸ್ ಅನದರ್ ರಿಫಾರ್ಮ್. ಆ್ಯಂಡ್ ಇನ್ನೊಂದು ಲ್ಯಾಂಗ್ವೇಜ್. ಸೊ ಇದುವರೆಗೂ ತುಂಬ ಡಿಸ್ಕಷನ್ ಆಗ್ತಿದೆ, ಯಾವ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಎಜುಕೇಷನ್ನ ಕೊಡಬೇಕು ಪ್ರೈಮರಿಲಿ ಹೈಸ್ಕೂಲಿಗೆ ಬಂದಾಗ ಅಂತ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ಟೋಲ್ಡ್ ಟಿಲ್ 5th grade ಮದರ್ ಟಂಗ್, ರೀಜ್ನಲ್ ಲ್ಯಾಂಗ್ವೇಜ್ ಅಥವಾ ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಮಾಡ್ಬೋದು, ಎಜುಕೇಷನ್ನ ಇಂಪಾರ್ಟ್ ಮಾಡ್ಬೋದು. ಬಟ್ ಇದು ಮಾಡಲೇಬೇಕು ಅಂತ ಅವ್ರು ಹೇಳಿಲ್ಲ, ಮಾಡಬಹುದು, ಅವ್ರ ಇಷ್ಟ ಅದು. ಸೊ ಯಾವ ಒಂದು ಲ್ಯಾಂಗ್ವೇಜು, ಮದರ್ ಟಂಗ್ ಇರ್ಬೋದು, ಲೋಕಲ್ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ರೀಜ್ನಲ್ ಲ್ಯಾಂಗ್ವೇಜ್ ಇರ್ಬೋದು. ಇದರಲ್ಲಿ ಏನು ಮಾಡ್ಬೋದು, 5th ವರೆಗೂ ಅವರಿಗೆ ಎಜುಕೇಷನ್ನ ಇಂಪಾರ್ಟ್ ಮಾಡ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 8th ಅಂತ ಹೇಳ್ತಾರೆ. ಸೊ 5th ವರೆಗೂ ಮಾಡಿ, ಅದು ಎಕ್ಸ್ಟೆಂಡ್ ಎಲ್ಲಿವರೆಗೂ ಮಾಡ್ಬೋದು, 8th ವರೆಗೂ ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ಇಲ್ಲಿ ಏನು ಡ್ರಾಬ್ಯಾಕ್ ಆಗುತ್ತೆ ಅಂದರೆ, ಇಲ್ಲಿ ಏನಾಗುತ್ತೆ, ಈಗ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳಿದಾಗ, ಸೊ ಲೋಕಲ್ ಏನು ಆ ರೀಜನಲ್ಲಿ ಏನು ಮಾಡ್ತಾರೆ, ಒಂದಷ್ಟು ಪ್ರೆಷರೈಸ್ ಮಾಡ್ತಾರೆ, ನೀವು ಕನ್ನಡದಲ್ಲೇ ಟೀಚ್ ಮಾಡಿ ಅಥವಾ ತಮಿಳ್ನಾಡಾದರೆ ತಮಿಳಲ್ಲೇ ಟೀಚ್ ಮಾಡಿ ಅಂತ ಏನು ಮಾಡ್ತಾರೆ, ಈ ಪ್ರೈಮರಿ ಸ್ಕೂಲು ಮತ್ತು ಟಿಲ್ 8th ವರೆಗೂ ಏನು ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಸೊ ಇದರಿಂದ ಒಂದು ನೆಗೆಟಿವ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಇಂಗ್ಲೀಷಲ್ಲಿ ಎಜುಕೇಷನ್ ಕೊಡೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಯಾಕೆ ಇದು ನೆಗೆಟಿವ್ ಅಂತ ಹೇಳ್ತಿದ್ದೀನಿ ಅಂದರೆ, ನಾನು ಈಗ ನಾರ್ಮಲಾಗಿ ನಮ್ಮ ಇಂಡಿಯನ್ಸು ಬೇರೆ ಕಂಟ್ರಿಗಳಲ್ಲಿ ಜಾಬ್ ತೊಗೊಳ್ಳೋಕ್ಕೆ ಒಂದು ಕಾರಣ ಇಂಗ್ಲೀಷ್. ಸೊ ಯಾಕೆಂದರೆ ಪ್ರೈಮರಿ ಸ್ಕೂಲಿಂದ ಏನು ಮಾಡ್ತಾರೆ, ಅವ್ರು ಇಂಗ್ಲೀಷ್ ಕಲ್ತಿರೋದ್ರಿಂದ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿರುತ್ತೆ. ಸೊ ಬೇರೆ ಕಂಟ್ರೀಸಿಗೆ, ನಮ್ಮ ಸೌತ್ ಏಷ್ಯನ್ ಕಂಟ್ರೀಸ್ಗೆ ಹೋಲಿಸ್ಕೊಂಡ್ರೆ ನಮ್ಮ ಇಂಡಿಯನ್ಸು ಇಂಗ್ಲೀಷ್ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ. ಹಂಗಾಗಿ ಎಲ್ಲೇ ಹೋದರೂ ಏನು ಮಾಡ್ತಾರೆ, ದೇ ಕ್ಯಾನ್ ಗೆಟ್ ಎ ಜಾಬ್. ಬಟ್ ಈಗೇನಾಯಿತು, ಈ ಲೋಕಲ್ ಲ್ಯಾಂಗ್ವೇಜ್ ಇರೋದ್ರಿಂದ ಇದು ಇಂಗ್ಲೀಷ್ ಮೇಲೆ ಏನಾಗ್ಬೋದು, ಇಂಗ್ಲೀಷ್ ಇದು ಏನಾಗ್ಬೋದು, ಕಡಿಮೆ ಆಗ್ಬೋದು. ಸೊ ಇಟ್ ಕ್ಯಾನ್ ಎಫೆಕ್ಟ್ ಇನ್ ದ ಫ್ಯೂಚರ್. ಸೊ ಇದು ಒಂದು ನನಗನ್ಸಿದ ಮಟ್ಟಿಗೆ
ಇದು ಒಂದು ಡ್ರಾಬ್ಯಾಕ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಸಾಂಸ್ಕ್ರಿಟ್ನ ಏನು ಮಾಡ್ತಾರೆ, ಯಾವುದೇ ಒಂದು ಲೆವೆಲಲ್ಲಿ ಅವೈಲೇಬಲ್ ಆಗೋ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್ ಏನು ಮಾಡ್ಬೋದು, ಯಾವುದೇ ಒಂದು ಲೆವೆಲ್ ಫ್ರಮ್ ಸ್ಕೂಲಿಂಗ್ ಟು ಅಪ್ ಟು ಕಾಲೇಜ್, ಸೊ ಎಲ್ಲೇ ಒಂದು ಅವೈಲೇಬಲ್ ಮಾಡ್ತೀವಿ, ಅಂದರೆ ಈ ಲ್ಯಾಂಗ್ವೇಜು ಸೊ ಓದೋಕ್ಕೆ ಸಿಗೋ ಥರ ನಾವು ಮಾಡ್ತೀವಿ ಅಂತ ಅದು ಕೂಡ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಆಫ್ಟರ್ 9th ಕ್ಲಾಸ್ ಫಾರಿನ್ ಲ್ಯಾಂಗ್ವೇಜಸ್ ಇಂಟ್ರಡ್ಯೂಸ್ ಮಾಡ್ತಾರೆ. ಅಂದರೆ ಇಫ್ ದೇ ಚೂಸ್ ಯಾವುದಾದ್ರು ಫಾರಿನ್ ಲ್ಯಾಂಗ್ವೇಜ್ ನಾನು ಸ್ಟಡಿ ಮಾಡಬೇಕಂದ್ರೆ ಆಫ್ಟರ್ 9th ನಾನು ಏನು ಮಾಡ್ಬೋದು, ಫಾರಿನ್ ಲ್ಯಾಂಗ್ವೇಜಸ್ನ ಸ್ಟಡಿ ಮಾಡ್ಬೋದು. ಸೊ ದೀಸ್ ಆರ್ ಸಮ್ ಆಫ್ ದ ಪಾಸಿಟಿವ್ ಏನು ಒಂದು ತುಂಬ ಮೇಜರ್ ಏನು ಚೇಂಜಸ್ ಇದೆ, ಸೊ ಅದನ್ನು ನಾನು ಇಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಇದೇ ಥರ ಇದು ಇನ್ನೂ ಏನಾಗಿಲ್ಲ, ನಾನು ಏನು ಹೇಳಿದೆ ಆಗಲೇ ಡ್ರಾಫ್ಟ್ ಪಾಲಿಸಿ, ಇದು ಕ್ಯಾಬಿನೆಟಲ್ಲಿ ಮಾತ್ರ ಅಪ್ರೂವಲ್ ಸಿಕ್ಕಿದೆ. ಇದೇನಾದರೂ ಬಿಲ್ ಆದರೆ ಇದು ಒಂದು ತುಂಬ ಪಾಸಿಟಿವ್ ಚೇಂಜಸ್ನ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ತರುತ್ತೆ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಲ್ ಮೀಟ್ ವಿತ್ ಅ ನೆಕ್ಸ್ಟ್ ವಿಡಿಯೋ.